ಆತ್ಮೀಯ ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ಕೂಡ ಈ ಒಂದು ಆನ್ಲೈನ್ ತರಗತಿಗೆ ಆತ್ಮೀಯವಾದ ಸ್ವಾಗತ. ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ BCom 3ನೇ ತರಗತಿಯ ಕೈಗಾರಿಕಾ ಅರ್ಥಶಾಸ್ತ್ರದ ಘಟಕ 5ರಲ್ಲಿ ಬರುವಂಥ 41ನೇ ಸೆಷನ್ ಇವತ್ತು ನಾವು ಚರ್ಚೆ ಮಾಡೋಣ. Dear students, welcome to the online class of BCom 3rd semester under Rani Chennamma University. Today I am going to discuss about the session 41 coming under Industrial Economics in the 5th unit. Foreign capital. So in this session I am going to deal with the meaning and forms of foreign capital. ಆತ್ಮೀಯ ವಿದ್ಯಾರ್ಥಿಗಳೇ, ಈ 5ನೇ ಘಟಕ ವಿದೇಶಿ ಬಂಡವಾಳ. ಈ ಒಂದು ತರಗತಿಯಲ್ಲಿ ನಾವು ವಿದೇಶಿ ಬಂಡವಾಳದ ಅರ್ಥ ಮತ್ತು ಅದರ ಪ್ರಕಾರಗಳ ಕುರಿತು ಚರ್ಚೆ ಮಾಡೋಣ. Dear students, capital is prerequisite for the economic development of any country. A country with abundant capital can grow faster, whereas capital scarce countries are lagging behind in the economic development. If any country facing the problem of capital and domestic capital formation is not strong enough, then the only option is foreign capital. Supply of foreign capital is vital ಫಾರ್ ದಿ ಡೆವಲಪ್ಮೆಂಟ್ ಆಫ್ ಬ್ಯಾಕ್ವರ್ಡ್ ಕಂಟ್ರೀಸ್. ಆತ್ಮೀಯ ವಿದ್ಯಾರ್ಥಿಗಳೇ, ಬಂಡವಾಳ ಅನ್ನೋದು ಯಾವುದೇ ಒಂದು ದೇಶದ ಆರ್ಥಿಕ ಅಭಿವೃದ್ಧಿಯ ಮೂಲ ಅಗತ್ಯತೆ ಅಂಥೇಳಿ ನಾವು ಹೇಳ್ಬೋದು. ಯಾವ ದೇಶದಲ್ಲಿ ಬಂಡವಾಳ ಸಾಕಷ್ಟು ಪ್ರಮಾಣದಲ್ಲಿ ಲಭ್ಯವಿರುತ್ತದೆಯೋ ಆ ದೇಶ ಆರ್ಥಿಕವಾಗಿ ವೇಗವಾಗಿ ಅಭಿವೃದ್ಧಿ ಹೊಂದೋದನ್ನು ನಾವು ಕಾಣ್ತೇವೆ. ಅದೇ ರೀತಿ ಯಾವ ದೇಶದಲ್ಲಿ ಬಂಡವಾಳದ ಕೊರತೆ ಇದೆ ಅದು ಅಭಿವೃದ್ಧಿಯಲ್ಲಿ ಹಿಂದುಳಿದಿರೋದನ್ನು ನಾವು ಕಾಣಬಹುದಾಗಿದೆ. ಆ ದೃಷ್ಟಿಯಲ್ಲಿ ಯಾವ ದೇಶ ಬಂಡವಾಳದ ಕೊರತೆಯನ್ನು ಅನುಭವಿಸುತ್ತದೆಯೋ ಮತ್ತು ಆ ದೇಶದ ಅರ್ಥವ್ಯವಸ್ಥೆಯಲ್ಲಿ ಬಂಡವಾಳ ಸಂಚಯನ ದರ ಸಾಕಷ್ಟು ಕಡಿಮೆ ಇದೆಯೋ ಆಗ ಅಭಿವೃದ್ಧಿಗೆ ಬೇಕಾಗಿರುವಂಥ ಬಂಡವಾಳವನ್ನು ಸಂಗ್ರಹಿಸೋದಕ್ಕೆ ಇರುವ ಒಂದು ಮಾರ್ಗವೇ ಅದು ವಿದೇಶಿ ಬಂಡವಾಳ ಅಂಥೇಳಿ ನಾವು ಹೇಳ್ಬೋದು. ಸೊ ಆ ದೃಷ್ಟಿಯಿಂದ ವಿದೇಶಿ ಬಂಡವಾಳದ ಪೂರೈಕೆ ಅನ್ನೋದು ಈ ಹಿಂದುಳಿದ ದೇಶಗಳ ಮತ್ತು ಮುಂದುವರಿಯುತ್ತಿರುವ ದೇಶಗಳ ಆರ್ಥಿಕ ಅಭಿವೃದ್ಧಿಯಲ್ಲಿ ಒಂದು ಪ್ರಮುಖವಾದ ಪಾತ್ರವನ್ನು ನಿರ್ವಹಿಸುತ್ತದೆ. Now let us see the meaning and definition of foreign capital. Foreign capital is any inflow of capital into home country from foreign. It may be in the form of foreign aid or loans and grants or foreign investment and commercial borrowings. It may also be in the form of technological collaboration. ಆತ್ಮೀಯ ವಿದ್ಯಾರ್ಥಿಗಳೇ, ವಿದೇಶಿ ಬಂಡವಾಳ ಅನ್ನೋದು ಯಾವುದೇ ಒಂದು ರೀತಿಯಲ್ಲಿರುವಂಥ ಬಂಡವಾಳ ದೇಶೀಯ ಅರ್ಥವ್ಯವಸ್ಥೆಗೆ ಹರಿದು ಬರೋದನ್ನು ನಾವು ವಿದೇಶಿ ಬಂಡವಾಳ ಅಂತ ಹೇಳಿ ಕರಿತೇವೆ. ಅಂದರೆ ಒಂದು ದೇಶದ ಅರ್ಥವ್ಯವಸ್ಥೆಗೆ ದೇಶದ ಹೊರಗಡೆಯಿಂದ ಹರಿದು ಬರುವಂತಹ ಬಂಡವಾಳದ ಹರವನ್ನು ನಾವು ವಿದೇಶಿ ಬಂಡವಾಳ ಅಂಥೇಳಿ ಕರಿತೇವೆ. ಅದು ವಿದೇಶಿ ಸಹಾಯದ ರೂಪದಲ್ಲಿ, ಸಾಲದ ರೂಪದಲ್ಲಿ ಮತ್ತು ಧನ ಸಹಾಯದ ರೂಪದಲ್ಲಿ ಅಥವಾ ವಿದೇಶಿ ಹೂಡಿಕೆ ರೂಪದಲ್ಲಿ ಅಥವಾ ವಾಣಿಜ್ಯ ಸಾಲಗಳ ರೂಪದಲ್ಲಿಯೂ ಸಹ ಅದು ಇರ್ಬೋದು. ಅಥವಾ ಅದು ತಾಂತ್ರಿಕ ಒಂದು ಸಹಭಾಗಿತ್ವದ ರೂಪದಲ್ಲಿಯೂ ಸಹ ಇರ್ಬೋದು. ಸೊ ಫಾರ್ಮ್ಸ್ ಆಫ್ ಫಾರಿನ್ ಕ್ಯಾಪಿಟಲ್. Foreign capital can be divided into two types. One is foreign aid, second one is private foreign investment. Under foreign aid, we have two types. One is loans and second one is grants.
Under private foreign investment, one is foreign direct investment, that is FDI. Second one is foreign portfolio investment, FPI. Now let us see the meaning of these types of foreign capital. ಆತ್ಮೀಯ ವಿದ್ಯಾರ್ಥಿಗಳೇ, ವಿದೇಶಿ ಬಂಡವಾಳದ ಪ್ರಕಾರಗಳು ನಾವೀಗ ನೋಡೋಣ. ವಿದೇಶಿ ಬಂಡವಾಳದಲ್ಲಿ ಮುಖ್ಯವಾಗಿ ಎರಡು ಪ್ರಕಾರಗಳನ್ನು ನಾವು ಗುರುತಿಸ್ಬೋದು. ಒಂದು ವಿದೇಶಿ ಸಹಾಯ, ಇನ್ನೊಂದು ವಿದೇಶಿ ಖಾಸಗಿ ಹೂಡಿಕೆ. ವಿದೇಶಿ ಸಹಾಯದಲ್ಲಿ ಮತ್ತೆ ಮುಖ್ಯವಾಗಿ ಎರಡು ರೀತಿಯ ಬಂಡವಾಳ ಬರ್ತದೆ. ಒಂದು ಸಾಲಗಳು, ಇನ್ನೊಂದು ಧನ ಸಹಾಯ. ವಿದೇಶಿ ಖಾಸಗಿ ಹೂಡಿಕೆಯಲ್ಲಿ ಮುಖ್ಯವಾಗಿ ವಿದೇಶಿ ನೇರ ಹೂಡಿಕೆ ಮತ್ತು ವಿದೇಶಿ ಸಾಂಸ್ಥಿಕ ಹೂಡಿಕೆ, ಈ ರೀತಿಯಾಗಿ ನಾವು ವರ್ಗೀಕರಣವನ್ನು ಮಾಡಬಹುದು. Dear students, let us see the meaning of foreign aid. Foreign aid can be defined as all official grants and concessional loans, either in foreign currency or in kind, which aims at transferring resources from one country to another, especially from developed countries to developing countries for developmental reasons. It consists of loans and grants. ಆತ್ಮೀಯ ವಿದ್ಯಾರ್ಥಿಗಳೇ, ವಿದೇಶಿ ಸಹಾಯ ಇದರ ಅರ್ಥವನ್ನು ನಾವು ನೋಡೋದಾದರೆ, ವಿದೇಶಿ ಸಹಾಯ ಅನ್ನೋದು ವಿದೇಶದ ಅಂದರೆ ಯಾವುದೇ ಸರ್ಕಾರಿ ಸಹಾಯ ಅಥವಾ ರಿಯಾಯಿತಿ ದರದಲ್ಲಿ ಕೊಟ್ಟಿರುವಂತಹ ಸಾಲಗಳು ಆಗಿರ್ತವೆ. ಅಂದರೆ ಒಂದು ದೇಶಕ್ಕೆ ವಿದೇಶದ ಸರ್ಕಾರಿ ಸಂಸ್ಥೆಗಳು ಅಥವಾ ಇತರೆ ಸಂಸ್ಥೆಗಳು ಕೊಟ್ಟಿರುವಂತಹ ಧನ ಸಹಾಯ ಅಥವಾ ರಿಯಾಯಿತಿ ದರದಲ್ಲಿನ ಸಾಲಗಳು, ಅದನ್ನು ನಾವು ವಿದೇಶಿ ಸಹಾಯ ಅಂತ ಹೇಳಿ ಕರಿಬೋದು. ಅಂದರೆ ಈ ವಿದೇಶಿ ಸಹಾಯದ ಒಂದು ಮುಖ್ಯವಾದ ಉದ್ದೇಶ ಅಂತಂದರೆ, ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ಈ ಬಂಡವಾಳದ ಸಂಪನ್ಮೂಲಗಳ ವರ್ಗಾವಣೆ ಆಗಿರ್ತದೆ. ಸೊ ಇಲ್ಲಿ ವಿದೇಶಿ ಸಹಾಯ ಮುಖ್ಯವಾಗಿ ಮುಂದುವರಿದ ದೇಶಗಳಿಂದ ಹಿಂದುಳಿದ ಮತ್ತು ಅಭಿವೃದ್ಧಿ ದೇಶಗಳಿಗೆ ಹರಿದು ಬರೋದನ್ನು ನಾವು ಕಾಣ್ತೇವೆ. ಈ ವಿದೇಶಿ ಸಹಾಯ ಮುಖ್ಯವಾಗಿ ಸಾಲಗಳು ಮತ್ತು ಸಹಾಯಧನ ಎರಡನ್ನು ಅದು ಒಳಗೊಂಡಿರುತ್ತದೆ. So under foreign aid we have loans and grants. So loans are taken from individual countries or from institutional agencies like World Bank, IMF and IFC. Grants are given by public or private charitable organizations for relief purposes and immediate use. ಆತ್ಮೀಯ ವಿದ್ಯಾರ್ಥಿಗಳೇ, ವಿದೇಶಿ ಸಹಾಯದಲ್ಲಿ ಎರಡು ಪ್ರಕಾರದ ಸಹಾಯಗಳಿವೆ. ಒಂದು ಸಾಲಗಳು, ಮತ್ತೊಂದು ಧನ ಸಹಾಯ. ಸಾಲಗಳು ಅಂತಂದರೆ ಇದನ್ನು ವಿದೇಶದ ಸರ್ಕಾರಗಳಿಂದ ತೆಗೆದುಕೊಂಡಿರ್ಬೋದು ಅಥವಾ ಜಾಗತಿಕವಾಗಿ ಅಸ್ತಿತ್ವದಲ್ಲಿರುವಂಥ ಹಣಕಾಸಿನ ಸಂಸ್ಥೆಗಳಾದ ವಿಶ್ವ ಬ್ಯಾಂಕು, ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಮತ್ತು ಅಂತಾರಾಷ್ಟ್ರೀಯ ಹಣಕಾಸು ನಿಗಮ, ಈ ರೀತಿ ಜಾಗತಿಕ ಹಣಕಾಸು ಸಂಸ್ಥೆಗಳಿಂದ ಪಡೆದುಕೊಂಡಿರುವಂತಹ ಸಾಲ, ಇದು ಸಾಲಗಳು ಅಂತೇಳಿ ಕರಿತೇವೆ. ಇನ್ನು ಧನ ಸಹಾಯದಲ್ಲಿ ಗ್ರ್ಯಾಂಟ್ಸ್ ಇಲ್ಲಿ ಬರುವಂಥದ್ದು. ಇದು ವಿದೇಶದ ಸರ್ಕಾರಿ ಅಥವಾ ಖಾಸಗಿ ಸಂಘ ಸಂಸ್ಥೆಗಳಿಂದ ಪರಿಹಾರದ ಉದ್ದೇಶಗಳಿಗಾಗಿ ಅಥವಾ ತತ್ಕ್ಷಣದ ಉಪಯೋಗಕ್ಕಾಗಿ ಕೊಡಮಾಡಿರುವಂಥ ಹಣ, ಇದನ್ನು ನಾವು ಧನ ಸಹಾಯ ಅಂತ ಹೇಳಿ ಕರಿತೇವೆ. ಅಂದರೆ ಇಲ್ಲಿ ಸಾಲ ಅಂತಂದರೆ ಅದು ಮರಳಿ ಪಾವತಿಸಬೇಕಾಗಿರ್ತದೆ ಮತ್ತು ಅದು ಬಡ್ಡಿಯನ್ನು ಒಳಗೊಂಡಿರ್ತದೆ. ಧನ ಸಹಾಯ ರೂಪದಲ್ಲಿ ಬಂದಾಗ ಅದು ಮರುಪಾವತಿಯ ಒಂದು ಷರತ್ತನ್ನು ಒಳಗೊಂಡಿರುವುದಿಲ್ಲ, ಅದನ್ನು ಮರುಪಾವತಿಸಬೇಕಾಗಿಲ್ಲ ಮತ್ತು ಅದು ಬಡ್ಡಿಯನ್ನು ಕೂಡ ಒಳಗೊಂಡಿರುವುದಿಲ್ಲ. So under foreign capital, the next important type is private foreign investment. Private foreign investment refers to the investment in domestic companies and assets by foreign individuals and firms. It is of two types. One is foreign direct investment
ಸೆಕೆಂಡ್ ಒನ್ ಈಸ್ ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟ್ಮೆಂಟ್. ಆತ್ಮೀಯ ವಿದ್ಯಾರ್ಥಿಗಳೇ, ನಾವು ವಿದೇಶಿ ಸಹಾಯ ಅನ್ನ ಅರ್ಥವನ್ನು ನೋಡಿದ ನಂತರ ಈಗ ವಿದೇಶಿ ಸಹಾಯದಲ್ಲಿ ಒಂದು ವಿದೇಶಿ ಬಂಡವಾಳದಲ್ಲಿ ಮತ್ತೊಂದು ಪ್ರಮುಖವಾದ ಪ್ರಕಾರ ಅಂತಂದರೆ ವಿದೇಶಿ ಖಾಸಗಿ ಹೂಡಿಕೆ. ಸೊ ವಿದೇಶಿ ಖಾಸಗಿ ಹೂಡಿಕೆ ಅನ್ನೋದು ವಿದೇಶದ ಕಂಪನಿಗಳು ಅಥವಾ ಇತರೆ ಹೂಡಿಕೆ ಸಂಸ್ಥೆಗಳು ನಮ್ಮ ದೇಶದ ಕಂಪನಿಗಳಲ್ಲಿ ಅಥವಾ ಆಸ್ತಿಗಳಲ್ಲಿ ಹೂಡಿಕೆ ಮಾಡಿರುವ ಹಣವನ್ನು ನಾವು ವಿದೇಶಿ ಹೂಡಿಕೆ ಅಂತ ಹೇಳಿ ಕರಿತೇವೆ. ಇಲ್ಲಿ ವಿದೇಶಿ ಖಾಸಗಿ ಹೂಡಿಕೆಯಲ್ಲಿ ನಾವು ಎರಡು ರೀತಿಯ ವರ್ಗೀಕರಣ ಮಾಡ್ತೇವೆ. ಒಂದು ವಿದೇಶಿ ನೇರ ಹೂಡಿಕೆ, ಇನ್ನೊಂದು ವಿದೇಶಿ ಸಾಂಸ್ಥಿಕ ಹೂಡಿಕೆ. So foreign direct investment, FDI. So foreign direct investment is an investment made by a firm or an individual in one country into business interest located in another country. So foreign portfolio investment is an investment in a foreign country where the investing party doesn't seek control over the investment. It takes the form of purchase of equity in a foreign stock market or credit or capital from private or official source. ಆತ್ಮೀಯ ವಿದ್ಯಾರ್ಥಿಗಳೇ, ವಿದೇಶಿ ನೇರ ಹೂಡಿಕೆ ಅನ್ನೋದು ವಿದೇಶದ ಸಂಸ್ಥೆಗಳು ಅಥವಾ ವ್ಯಕ್ತಿಗಳು ನಮ್ಮ ದೇಶದ ವ್ಯವಹಾರಿ ಸಂಸ್ಥೆಗಳಲ್ಲಿ ಅಥವಾ ಕಂಪನಿಗಳಲ್ಲಿ ಹೂಡಿಕೆ ಮಾಡೋದನ್ನು ನಾವು ವಿದೇಶಿ ನೇರ ಹೂಡಿಕೆ ಅಂತ ಹೇಳಿ ಕರಿತೇವೆ. ಇಲ್ಲಿ ವಿದೇಶಿ ನೇರ ಹೂಡಿಕೆಯಲ್ಲಿ ವಿದೇಶದ ವ್ಯಕ್ತಿ ಅಥವಾ ಸಂಸ್ಥೆಗಳು ಸ್ವತಃ ತಾವೇ ನಮ್ಮ ದೇಶಕ್ಕೆ ಬಂದು ಉದ್ಯಮ ಸಂಸ್ಥೆಗಳನ್ನು ಪ್ರಾರಂಭಿಸಿ ಅಲ್ಲಿ ಉತ್ಪಾದನೆ ಕೈಗೊಳ್ಳುವುದಾಗಿದೆ. ಅದರಿಂದ ಇದನ್ನು ನಾವು ವಿದೇಶಿ ನೇರ ಹೂಡಿಕೆ ಎಂದು ಕರೆಯುತ್ತೇವೆ. ವಿದೇಶಿ ಸಾಂಸ್ಥಿಕ ಹೂಡಿಕೆ ಅನ್ನೋದು ಎರಡನೇ ಮುಖ್ಯವಾದ ಪ್ರಕಾರವಾಗಿದೆ. ಇದು ವಿದೇಶದ ಸಂಸ್ಥೆಗಳು ಅಥವಾ ವ್ಯಕ್ತಿಗಳು ನಮ್ಮ ದೇಶದ ಈಗಾಗಲೇ ಇರುವಂತಹ ಕಂಪನಿಗಳಲ್ಲಿ ಉದ್ದಿಮೆ ಸಂಸ್ಥೆಗಳಲ್ಲಿ ಹಣವನ್ನು ತೊಡಗಿಸುವುದಾಗಿದೆ. ಅಂದರೆ ಇಲ್ಲಿ ನೇರವಾಗಿ ಉದ್ದಿಮೆಯನ್ನು ಪ್ರಾರಂಭಿಸಿ ಉತ್ಪಾದನೆಯನ್ನು ಮಾಡೋದರ ಬದಲಾಗಿ ಈಗಾಗಲೇ ಅಸ್ತಿತ್ವದಲ್ಲಿರುವಂತಹ ಉದ್ದಿಮೆ ಸಂಸ್ಥೆಗಳ ಷೇರು ಮತ್ತು ಬಂಡವಾಳ ಪತ್ರಗಳನ್ನು ಷೇರು ಮಾರುಕಟ್ಟೆಯ ಮುಖಾಂತರ ಖರೀದಿಸುವುದರ ಮೂಲಕ ಇಲ್ಲಿ ಹೂಡಿಕೆಯನ್ನು ಮಾಡಲಾಗುತ್ತದೆ. ಆದ್ದರಿಂದ ಇದನ್ನು ವಿದೇಶಿ ಸಾಂಸ್ಥಿಕ ಹೂಡಿಕೆ ಎಂದು ಕರೆಯಲಾಗುತ್ತದೆ. ಸೊ ವಿದೇಶಿ ನೇರ ಹೂಡಿಕೆಯಲ್ಲಿ ವಿದೇಶದ ವ್ಯಕ್ತಿ ಅಥವಾ ಸಂಸ್ಥೆಗಳು ನೇರವಾಗಿ ಬಂದು ನಮ್ಮ ದೇಶದಲ್ಲಿ ಉದ್ದಿಮೆಯನ್ನು ಪ್ರಾರಂಭಿಸಿ ಉತ್ಪಾದನೆ ಮಾಡಿ ವ್ಯವಹಾರವನ್ನು ನಡೆಸುತ್ತವೆ. ಅದು ವಿದೇಶಿ ನೇರ ಹೂಡಿಕೆ ಅಂತೇಳಿ ಕರೆಸ್ಕೊಳ್ತದೆ. ಆದರೆ ವಿದೇಶಿ ಸಾಂಸ್ಥಿಕ ಹೂಡಿಕೆ ಅನ್ನೋದು ಇಲ್ಲಿ ನೇರವಾಗಿ ಹೂಡಿಕೆ ಮಾಡೋದರ ಬದಲಾಗಿ ಈಗಾಗಲೇ ಅಸ್ತಿತ್ವದಲ್ಲಿರುವಂತಹ ಕಂಪನಿಗಳ ಷೇರುಗಳನ್ನು ಮತ್ತು ಸಾಲಪತ್ರಗಳನ್ನು ಅವು ಖರೀದಿಸುತ್ತವೆ. ಸೊ ಈ ರೀತಿಯಲ್ಲಿ ಹೂಡಿಕೆ ಅನ್ನೋದು ನಡೀತಾ ಇರ್ತದೆ. ವಿದೇಶಿ ಸಾಂಸ್ಥಿಕ ಹೂಡಿಕೆಯಲ್ಲಿ ಹೂಡಿಕೆ ಮಾಡಿದಂತಹ ವ್ಯಕ್ತಿ ಅಥವಾ ಸಂಸ್ಥೆಗೆ ತಾನು ಹೂಡಿಕೆ ಮಾಡಿದ ಬಂಡವಾಳದ ಮೇಲೆ ನೇರವಾದ ನಿಯಂತ್ರಣ ಇರುವುದಿಲ್ಲ. ಆದರೆ ಆ ಉದ್ದಿಮೆ ಸಂಸ್ಥೆಗಳ ಷೇರುದಾರರ ರೂಪದಲ್ಲಿ ಷೇರುದಾರರ ಸಭೆಯಲ್ಲಿ ಪಾಲ್ಗೊಳ್ಬೋದು. ಆದರೆ ಅದಕ್ಕೆ ಯಾವುದೇ ಆದಂತಹ ಉದ್ದಿಮೆಯ ಮೇಲೆ ನೇರವಾದ ಒಂದು ನಿಯಂತ್ರಣ ಇರುವುದಿಲ್ಲ. ಆದರೆ ವಿದೇಶಿ ನೇರ ಹೂಡಿಕೆಯಲ್ಲಿ ಹೂಡಿಕೆ ಮಾಡುವಂತಹ ಸಂಸ್ಥೆ ಅಥವಾ ವ್ಯಕ್ತಿ ತಾನು ಹೂಡಿಕೆ ಮಾಡಿದ ಹಣದ ಮೇಲೆ ನೇರವಾದ ನಿಯಂತ್ರಣವನ್ನು ಹೊಂದಿರುತ್ತಾರೆ. So dear students, so far we discussed about the meaning and definition of foreign capital and also the types of foreign capital. For more information and for more knowledge, you can refer the following books. One is Indian Economy, written by Ruddar Dutt and KPM Sundaram. Second one is Industrial Economics by ABN Kulkarni and AB Kalkundrikar. Industrial Economy of India by SC Kuchal. Industrial Economy by Gyama Nayak. ಆತ್ಮೀಯ ವಿದ್ಯಾರ್ಥಿಗಳೇ, ಇಲ್ಲಿವರೆಗೆ ತಾವು ವಿದೇಶಿ ಬಂಡವಾಳದ
ಅರ್ಥ ಮತ್ತು ಪ್ರಕಾರಗಳ ಕುರಿತು ತಿಳಿದುಕೊಂಡಿದ್ದೀರಿ. ಇನ್ನು ಹೆಚ್ಚಿನ ಅಭ್ಯಾಸಕ್ಕಾಗಿ ತಾವು ಇಲ್ಲಿ ಸೂಚಿಸಿರುವಂಥ ಪುಸ್ತಕಗಳನ್ನು ಅಭ್ಯಾಸ ಮಾಡ್ಬೋದು. ಇಲ್ಲಿವರೆಗೆ ತಾವು ಆನ್ಲೈನ್ ತರಗತಿಯನ್ನು ಕೇಳಿದ್ದಕ್ಕಾಗಿ ತಮಗೆಲ್ಲರಿಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.